ಮುಂಡರಗಿಯ ಶೈಕ್ಷಣಿಕ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು. ಮುಂಡರಗಿ ಗದಗ ಜಿಲ್ಲೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನೆ. ನಮಸ್ಕಾರ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಗದಗ ಜಿಲ್ಲೆಯ ಮುಂಡರಗಿ ನಾಡಿನ ಜ್ಞಾನದಾಸೋಹ ಕೇಂದ್ರ ಬಿಂದು ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯು ಇದೀಗ 100 ವರ್ಷಗಳ ಅರ್ಥಪೂರ್ಣ ಸೌರಭವನ್ನ ಪೂರೈಸಿದೆ. ಈ ಐತಿಹಾಸಿಕ ಶತಮಾನೋತ್ಸವದ ಸಿದ್ಧತೆಗಳು ಮುಂಡರಗಿಯಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಿಸಿವೆ. ಇದರ ಭಾಗವಾಗಿ ಸುಸಜ್ಜಿತ ಪದವಿ ಪೂರ್ವ ಕಾಲೇಜು ಕಟ್ಟಡವು ಲೋಕಾರ್ಪಣೆಗೆ ಸಿದ್ಧಗೊಂಡಿದ್ದು ಶಿಕ್ಷಣ ಪ್ರೇಮಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. ಮುಂಡರಗಿಯ ನಾಡಿಗೆ ಶಿಕ್ಷಣದ ಬೆಳಕನ್ನ ನೀಡುತ್ತಾ ಬಂದಿರುವ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದ ವಿದ್ಯಾಸಮಿತಿಯು ಈಗ 100ನೇ ವರ್ಷದ ಸಂಭ್ರಮದಲ್ಲಿದೆ. ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಬೆಳೆದು ಬಂದ ಈ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿದೆ. ಶತಮಾನೋತ್ಸವದ ಸ್ಮರಣೀಯ ಅಂಗವಾಗಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ನೂತನ ಪದವಿ ಪೂರ್ವ ಕಾಲೇಜು ಕಟ್ಟಡವನ್ನ ನಿರ್ಮಿಸಲಾಗಿದೆ. ಸುಣ್ಣ ಬಣ್ಣಗಳಿಂದ ಸಿಂಗಾರಗೊಂಡು ಕಂಗೊಳಿಸುತ್ತಿರುವ ಈ ಕಟ್ಟಡವು ಶೀಘ್ರದಲ್ಲೇ ವಿದ್ಯಾರ್ಥಿಗಳ ಕಲಿಕೆಗೆ ಮುಕ್ತವಾಗಲಿದೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿದ್ಯಾಸಮಿತಿಯ ಪದಾಧಿಕಾರಿಗಳು ಹಾಗೂ ಮಠದ ಭಕ್ತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕೇವಲ ಕಟ್ಟಡ ಉದ್ಘಾಟನೆಯಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗೋಷ್ಠಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನದಂತಹ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ಶತಮಾನೋತ್ಸವವನ್ನು ಸ್ಮರಣೀಯವಾಗಿಸಲು ಸಂಸ್ಥೆ ಮುಂದಾಗಿದೆ. ಈ ಶತಮಾನೋತ್ಸವವನ್ನು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನೂತನ ಕಾಲೇಜು ಕಟ್ಟಡವು ನಮ್ಮ ಶೈಕ್ಷಣಿಕ ಕ್ರಾಂತಿಗೆ ಹೊಸ ವೇಗ ನೀಡಲಿದೆ. ಒಟ್ಟಿನಲ್ಲಿ ಜ್ಞಾನ ಮತ್ತು ಸಂಸ್ಕಾರದ ಸಮನ್ವಯದೊಂದಿಗೆ ಬೆಳೆದಿರುವ ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯು ತನ್ನ ಶತಮಾನದ ಹಾದಿಯಲ್ಲಿ ಮತ್ತೊಂದು ಭವ್ಯ ಮೈಲಿಗಲ್ಲನ್ನು ಸ್ಥಾಪಿಸಲು ಸಜ್ಜಾಗಿದೆ. ಈ ಸಡಗರವು ಮುಂಡರಗಿ ತಾಲೂಕಿನಾದ್ಯಂತ ಹೊಸ ಭರವಸೆಯನ್ನ ಮೂಡಿಸಿದೆ. ಭಾಳ ಮಂದಿನ ಅದನ್ನು ಒಳ್ಳೆ ವಿದ್ಯಾಸಂಸ್ಥೆ ಅಂತ ವಿದ್ಯಾಸಂಸ್ಥೆ ನಾನು ಎಲ್ಲಿ ನೋಡಿಲ್ಲ. ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಮಹಾಸಂಸ್ಥೆ ಈ ಪ್ರಾರಂಭಗೊಂಡು ಸುಮಾರು 1924 ಮತ್ತು 25ನೇ ಸಾಲಿನಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬೆಳೆದು ಇವತ್ತು ಹೆಮ್ಮರವಾಗಿದೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕಪ್ಪ ಅಂತಂದ್ರೆ ಇವತ್ತು 1924 ಮತ್ತು 25ನೇ ಸಾಲಿಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇದು ಒಂದು ದಾರಿದೀಪ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಬರದ ನಾಡಿನಲ್ಲಿ ಇವತ್ತು ಈ ಒಂದು ಸಂಸ್ಥೆ ಬೆಳೆದು ಎಲ್ಲರಿಗೂ ಇವತ್ತು ಜ್ಞಾನದ ಜ್ಯೋತಿಯನ್ನು ಬೆಳೆಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಾದ್ರೂ ಐತಂದ್ರೆ ಅದು ಮುಂಡರಗಿಯೊಳಗೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಮಹಾಸಂಸ್ಥೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಅಂತಹ ಒಂದು ಬರದ ನಾಡಿನಲ್ಲಿ ಇವತ್ತು ಸುಮಾರು ನಾವು ಈಗ ಗಂಗಾವತಿ, ಕೊಪ್ಪಳ, ಇತ್ತ ಕಡೆ ಹೂವಿನಡಗಲಿ ಎಲ್ಲ ಭಾಗದ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಮುಂಡರಗಿ ಭಾಗದಲ್ಲಿ ಬಂದು ಇವತ್ತು ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಕೊಪ್ಪಳದಲ್ಲಿಯೂ ಕೂಡ ಇವತ್ತು ಶಿಕ್ಷಣ ಸಂಸ್ಥೆಗಳು ಭಾಳ ವಿರಳ ಇದ್ದವು. ಅಂಥ ಒಂದು ಸಂದರ್ಭದೊಳಗೆ ನಮ್ಮ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆ ಒಂದು ಇಲ್ಲಿ ಮುಂಡರಗಿಯೊಳಗೆ ಅದು ನಮ್ಮ ಭಾಗದಲ್ಲಿ ಐತೆ ಅಂತಂದ್ರೆ ನಮಗೆ ಹೇಳಲಿಕ್ಕೆ ಭಾಳ ಹೆಮ್ಮೆಯ ವಿಷಯ. ಆ ಒಂದು ವಿಷಯದೊಳಗೆ ಇವತ್ತು ಸುಮಾರು ಒಂದು 100 ವರ್ಷದಿಂದ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅದರಲ್ಲೂ ಗೊತ್ತಿಲ್ಲ. ಆದರೆ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಇವತ್ತು IAS ಆಗಲಿ ಮತ್ತು KS ಆಗಲಿ, ಪೊಲೀಸ್ ಹುದ್ದೆ ಆಗಲಿ, ಇನ್ಸ್ಪೆಕ್ಟರ್, ಡಾಕ್ಟರ್, ಇಂಜಿನಿಯರ್, ಇನ್ನು ಯಾವುದೇ ಹುದ್ದೆಯೊಳಗಿರಲಿ ಆ ವಿದ್ಯಾರ್ಥಿಗಳು ಇವತ್ತೇನದಾರಲ್ಲ ಅವರು ಕೂಡ ಈ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲರೂ ಕೂಡ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ತಾವು ಕೂಡ ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದನ್ನು ನನ್ನ ಒಂದು ಅಭಿಪ್ರಾಯ. ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಶತಮಾನೋತ್ಸವದ ಸಂಭ್ರಮದ ಅಂಗವಾಗಿ ಉತ್ತರ ಕರ್ನಾಟಕದ ಬಹುತೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಮುಖವಾದಂಥ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿ ಶತಮಾನವನ್ನು ಆಚರಿಸಿಕೊಳ್ಳುತ್ತಿರುವುದು ಸಂಭ್ರಮದ ವಿಷಯವಾಗಿದೆ. ಮತ್ತು ಗದಗ ಜಿಲ್ಲೆಯ 2ನೇ ಶತಮಾನೋತ್ಸವವನ್ನು ಆಚರಿಸಿರುವ ಒಂದು ಸಮಿತಿಯು ಕೂಡ ಇದಾಗಿದೆ. ಹಾಗಾಗಿ ಈ ಒಂದು ಶತಮಾನೋತ್ಸವ ಸಮಾರಂಭ ಇದೇ ಜನವರಿ 17 ಮತ್ತು 18ರಂದು ಮುಂಡರಗಿ ನಗರದ ಜಯ ಪ್ರೌಢಶಾಲೆಯ ಮೈದಾನದಲ್ಲಿ ಜರುಗಲಿದ್ದು ಈ ಒಂದು ವಿದ್ಯಾಸಮಿತಿಯಲ್ಲಿ ಅಧ್ಯಯನ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಎಲ್ಲ ಗಣ್ಯ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿತ್ತು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿದ್ದು ವಿನಂತಿ. ನಾವು ಕೂಡ ಇದೇ ಒಂದು ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ವಿದೇಶ ಒಂದು ಸಂಸ್ಥೆಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯ ಆಗಿದೆ. ಹಾಗಾಗಿ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನನ್ನ ಕೋರ್ಕೊಳ್ತೀನಿ.